ಹೇಮಾವತಿ ನದಿಯಿಂದ ಕಾಲುವೆಗಳಲ್ಲಿ ಹರಿಯದ ನೀರು, ಕೆರೆ ಕಟ್ಟೆಗಳು ಖಾಲಿ, ಕುಡಿಯುವ ನೀರಿಗೆ ಹಾಹಾಕಾರ. ಕುಡಿಲೆ ನೀರು ಹರಿಸುವಂತೆ ಮಾಜಿ ಸಚಿವರ ಆಗ್ರಹ. ಜಾನುವಾರುಗಳು ಕುಡಿಯಲು ಅನುಕೂಲವಾಗುವಂತೆ ಕೆಆರ್ಪೇಟೆ ತಾಲೂಕಿನ ಕೆರೆ ಕಟ್ಟೆಗಳಿಗೆ ಹೇಮಾವತಿ ನದಿಯ ಕಾಲುವೆಗಳಿಂದ ನೀರು ಹರಿಸುವಂತೆ ರಾಜ್ಯದ ಮಾಜಿ ಸಚಿವ ಡಾ ನಾರಾಯಣಗೌಡ ಅವರು ಹೇಮಾವತಿ ಜಲಾಶಯ ಯೋಜನೆಯ ಅಧೀಕ್ಷಕ ಇಂಜಿನಿಯರ್ ಗಂಗಾಧರ ಅವರನ್ನು ಒತ್ತಾಯಿಸಿದ್ದಾರೆ. ಅವರು ಇಂದು ಹೇಮಾವತಿ ನದಿಯ ಕಾಲುವೆಯ ವ್ಯಾಪ್ತಿಯ ಅಕ್ಕಿಹೆಬ್ಬಾಳು ಹೋಬಳಿಯಲ್ಲಿ ನೀರಿಲ್ಲದೆ ಒಣಗಿರುವ ಬೆಳೆಗಳು ಹಾಗೂ ನೀರಿಲ್ಲದೆ ಒಣಗಿ ಖಾಲಿಯಾಗಿರುವ ಕೆರೆ ಕಟ್ಟೆಗಳನ್ನು ವೀಕ್ಷಿಸಿ ರೈತರ ಸಮಸ್ಯೆಗಳನ್ನು ಆಲಿಸಿ ಕೆಆರ್ಪೇಟೆ ಪಟ್ಟಣದ ಚನ್ನರಾಯನಪಟ್ಟಣ ರಸ್ತೆಯಲ್ಲಿರುವ ಹೇಮಾವತಿ ಜಲಾಶಯ ಯೋಜನೆಯ ಕಾರ್ಯಪಾಲಕ ಇಂಜಿನಿಯರ್ ಕಚೇರಿಗೆ ಭೇಟಿ ನೀಡಿ ಪತ್ರಕರ್ತರೊಂದಿಗೆ ಮಾತನಾಡಿದರು. ಬೇಸಿಗೆಯ ತೀವ್ರತೆಯು ಹೆಚ್ಚಾಗಿರುವುದರಿಂದ ಹೇಮಾವತಿ ಜಲಾಶಯ ವ್ಯಾಪ್ತಿಯ ಕೆರೆ ಕಟ್ಟೆಗಳು ನೀರಿಲ್ಲದೆ ಒಣಗಿವೆ. ನೀರಾವರಿ ಇಲಾಖೆಯ ಇಂಜಿನಿಯರ್ಗಳು ಕೂಡಲೇ ಹೇಮಾವತಿ ಜಲಾಶಯದ ಸಾಹುಕಾರ್ ಚೆನ್ನಯ್ಯ ನಾಲೆ ಸೇರಿದಂತೆ ಹೇಮಾವತಿ ನದಿ ಅಣೆಕಟ್ಟೆಯ ನಾಲೆಗಳಲ್ಲಿ ಕೂಡ ನೀರು ಹರಿಸುವ ಮುನ್ನ ನಾಲೆಗಳಲ್ಲಿ ತುಂಬಿರುವ ಹೂಳು ಮತ್ತು ಬೆಳೆದಿರುವ ಜಂಗಲನ್ನು ಕೂಡಲೇ ತೆರವುಗೊಳಿಸಬೇಕು ಎಂದು ಒತ್ತಾಯಿಸಿದ ಮಾಜಿ ಸಚಿವ ನಾರಾಯಣಗೌಡ, ಪಾಂಡವಪುರ ತಾಲೂಕಿನ ತೊಣ್ಣೂರು ಕೆರೆ ಹಾಗೂ ನಾಗಮಂಗಲ ತಾಲೂಕಿನ ಸುಳೇಕೆರೆ ತುಂಬಿಸಲು ಮುತುವರ್ಜಿ ವಹಿಸಿ ನೀರಾವರಿ ಇಲಾಖೆಯ ಇಂಜಿನಿಯರ್ಗಳು ಕೆಆರ್ಪೇಟೆ ತಾಲೂಕಿನ ರೈತರನ್ನ ಮಲತಾಯಿ ಮಕ್ಕಳಂತೆ ಕಾಣುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ನೀರಾವರಿ ಇಲಾಖೆ ಇಂಜಿನಿಯರ್ಗಳ ಬೇಜವಾಬ್ದಾರಿತನದ ಬಗ್ಗೆ ರಾಜ್ಯದ ನೀರಾವರಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಕೂಡಲೇ ಗಮನ ಹರಿಸಿ ಹೇಮಾವತಿ ನದಿಯ ಕಾಲುವೆಗಳಲ್ಲಿ ನೀರು ಹರಿಸುವಂತೆ ನಿರ್ದೇಶನ ನೀಡಬೇಕು. ರಾಜ್ಯದ ಕ್ರಿಯಾಶೀಲ ಸಚಿವರಾಗಿ ಕೆಲಸ ಮಾಡುತ್ತಾ ಇರುವ ಕೃಷ್ಣ ಬಾರೇಗೌಡ ಅವರನ್ನ ನೋಡಿ ಜನಪರವಾಗಿ ಕೆಲಸ ಮಾಡುವುದನ್ನು ಕಲಿಯಬೇಕು. ಇಲ್ಲದಿದ್ದರೆ ಹೇಮಾವತಿ ಜಲಾಶಯದ ಯೋಜನಾ ಕಚೇರಿಗೆ ಬೀಗ ಹಾಕಿ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕೆಆರ್ಪೇಟೆ ಪಟ್ಟಣದ ಹೇಮಾವತಿ ನೀರಾವರಿ ಕಚೇರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಇಲ್ಲದೇ ಇರುವುದನ್ನು ಖುದ್ದಾಗಿ ಕಂಡು ಅಧೀಕ್ಷಕ ಇಂಜಿನಿಯರ್ ಗಂಗಾಧರ ಅವರಿಗೆ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಲಕ್ಷ್ಮೀಪುರ ಜಗದೀಶ್, ಅಕ್ಕಿಹೆಬ್ಬಾಳು ಲೋಹಿತ್, ಪುರ ರಾಜಣ್ಣ, ಜೈನಹಳ್ಳಿ ಗೌಡಪ್ಪ, ಮಡುವಿನ ಕೋಡಿ ಗಂಗಾಧರ, ದಯಾನಂದ್ ಮೊದೂರು, ಮಂಜುನಾಥ್, ಕೆವಿ ವಿನೋದ್, ಹೊಸಹೊಳಲು ಲೋಕೇಶ್, ಅರೆಬೊಪ್ಪನಹಳ್ಳಿ ಸುನೀಲ್, ಕರೋಟಿ ಅನಿಲ್, ನಂದೀಶ್ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಡಾ ಕೆಆರ್ ನೀಲಕಂಠ, ಪ್ರಜಾಪವರ್ ಟಿವಿ, ಕೃಷ್ಣರಾಜಪೇಟೆ. ಸರ್, ನಮ್ಮ ಕೆಆರ್ಪೇಟೆ ತಾಲೂಕಿನ HLPC ಆಫೀಸಿಗೆ ಬಂದಿದ್ದೀವಿ. ಯಾವ ಅಧಿಕಾರಿಗಳಿಲ್ಲ ಇಲ್ಲಿ. ಎಕ್ಸಿಕ್ಯೂಟಿವ್ ಇಂಜಿನಿಯರು ರಿಟೈರ್ಡ್ ಆಗೋ ಸಂದರ್ಭ ಅಂತ ಡ್ಯೂಟಿಗೆ ಬರ್ತಾ ಇಲ್ಲ. ಮತ್ತು ನಾವು CO ಹತ್ರನೂ ಮಾತಾಡಿದ್ದೀವಿ. ನನ್ನ ತಾಲೂಕಿಗೆ ಯಾವುದೇ ಕೆರೆ ಕಟ್ಟೆಗಳಿಗೆ ನೀರು ಬಿಡಿಸುವಂಥ ಜವಾಬ್ದಾರಿನ ಯಾವ ಅಧಿಕಾರಿಗಳನ್ನು ತಗೊಂಡಿಲ್ಲ. ಸ್ವಲ್ಪ ದಿನ ಮುಂಚೆ ನೀರು ಬಿಟ್ಟಿದ್ರು, ಖಾಲಿ ಅದು ಸುಂಗ-ತಣ್ಣೂರು ಕೆರೆ ಮತ್ತು ಸೂಳೆಕೆರೆ 2 ಕೆರೆ ತುಂಬಿದೆ. ನಮ್ಮ ತಾಲೂಕಿನ ಯಾವ ಕೆರೆ ಕಟ್ಟೆಗಳು ತುಂಬ್ತಾ ಇಲ್ಲ. ಅಧಿಕಾರಿಗಳು ಏನು ಮಾಡ್ತಾರೆ ಅಂತ ನಾವು ಕೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಇದು ಸರ್ಕಾರ ನಡೆಯೋ ರೀತಿನ, ಅಧಿಕಾರಿಗಳು ಡ್ಯೂಟಿ ಮಾಡೋ ರೀತಿನ, ರೈತರುಗಳೆಲ್ಲ ಏನು ಮಣ್ಣು ಮುಗ್ಬೇಕಾ? ಆಯಿತು, ನೀವು ವ್ಯವಸಾಯಕ್ಕೆ ನೀರು ಕೊಡಲ್ಲ ಅಂತ ಹೇಳ್ತಾ ಇದ್ದೀರಿ, ಕೆರೆ ಕಟ್ಟೆಗಳಿಗೆ ನೀರು ಕೊಡೋಕ್ಕೆ ಏನು ತೊಂದರೆ ಸರ್? ಜಾನುವಾರುಗಳು ಯಾವ ರೀತಿ ನೀರು ಕುಡಿತಾರೆ? ಒಂದೇ ಒಬ್ರು ಇಲ್ಲಿ ಖಾಲಿ ಒಬ್ರು ಅಕೌಂಟೆಂಟ್ ಇದ್ದಾರೆ. ಯಾವ ಅಧಿಕಾರಿಗಳು ಯಾರೂ ಇಲ್ಲ. ಯಾರು ಕೇಳಿದ್ರು ಅಲ್ಲಿ ಇಲ್ಲಿ ಅಂತ ಫಿಲ್ಮ್ ನೋಡ್ತಾರೋ, ಮೈಸೂರಿನಲ್ಲಿ ಇರ್ತಾರೋ, ಹೆಂಡತಿ ಮಕ್ಕಳ ಜೊತೆ ಪಿಕ್ನಿಕ್ ಹೋಗಿದಾರೋ ಏನು ಅನ್ನೋದೇ ಗೊತ್ತಿಲ್ಲ. ಇಲ್ಲಿ ರಿಜಿಸ್ಟರ್ನ ಮೈಸೂರಿಗೆ ತಂದು ರಿಜಿಸ್ಟರ್ಗೆ ಸೈನ್ ಮಾಡೋ ಅಂತ ಅಭ್ಯಾಸ ಇಟ್ಕೊಂಡಿದ್ದಾರೆ ಇಲ್ಲಿ ಅಧಿಕಾರಿಗಳು. ಯಾರು ಕೇಳೋರಿಲ್ಲ. ಇದಕ್ಕಾಗಿ ನಾನು ಮಂತ್ರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ, ರಾಮಲಿಂಗಾರೆಡ್ಡಿ ಸಾಹೇಬ್ರೆ, ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ನೀವು ಚಾರ್ಜ್ ತಗೊಂಡಿದ್ದೀರಿ. ಕೃಷ್ಣ ಬೈರೇಗೌಡರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ? ನಿಮ್ಮ ಅಧಿಕಾರಿಗಳು ಡ್ಯೂಟಿಗೆ ಬರಲ್ವಲ್ಲ, ಇದಕ್ಕೆ ಏನು ಆ್ಯಕ್ಷನ್ ತಗೊಳ್ತೀರಾ? ಸಮಯ 4 ಗಂಟೆ 3 ಗಂಟೆ 2 ಗಂಟೆಲಿ ಫೋನ್ ಮಾಡಿದ್ರು ಇರಲ್ಲ ಅಧಿಕಾರಿಗಳು. ಇದನ್ನ ರಾಮಲಿಂಗಾರೆಡ್ಡಿ ಸಾಹೇಬ್ಗೆ ಗಮನ ಸೆಳೆಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮ್ಮ ಅಧಿಕಾರಿಗಳು ಎಲ್ಲೂ ಡ್ಯೂಟಿ ಮಾಡ್ತಾ ಇಲ್ಲ. ಕೆರೆಗಳಲ್ಲಿ ಇಲ್ಲಿ ನಾಲೆಗಳೆಲ್ಲ ಹಂಬು ಮತ್ತೆ ಕೂಳು ತುಂಬಿದೆ. ಹಣಗಳನ್ನ ಕಳ್ಬಿಲ್ ಬರ್ಕೊಂಡು ದುಡ್ಡು ಪಾಸ್ ಮಾಡ್ಕೋತಾ ಇದ್ದಾರೆ. ಯಾವ ಹಂಬನ್ನು ಕಿತ್ತಿಲ್ಲ, ಯಾವ ಇದನ್ನು ತೆಗಿತಾ ಇಲ್ಲ. ಇದಕ್ಕೆ ದಯವಿಟ್ಟು ಕ್ರಮ ತಗೋಬೇಕು ಅಂತೇಳಿ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ. ಬೆಳಗ್ಗೆಯಿಂದ ಬಂದಿಲ್ಲ ಆಫೀಸ್ಗೆ, ಬಂದಿಲ್ಲ. ದಿವಸ ಬರಲ್ಲ ಇವ್ರು ಯಾರು. ಅಟೆಂಡೆನ್ಸ್ ಬುಕ್ ತರಿಸ್ಬಿಟ್ಟು ನೀಲ್ಕಂಠಣ್ಣಜಿ ಎಲ್ಲಿಗೆ ಅಟೆಂಡೆನ್ಸ್ ಮೈಸೂರಿಗೆ ತರಿಸ್ಕೊತಾರೆ. ನಿಮ್ಗೆ ಹೇಳ್ಕೊಟ್ರ ನಾ ಯಾರು ಬಂದ್ರು ಹಿಂಗಂತ? ಮತ್ತೆ ಎಷ್ಟು ದಿನ ಆಯ್ತು ಬಂದು ನಿಮ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಡ್ಯೂಟಿಗೆ? ಸತ್ಯ ಹೇಳಪ್ಪ.
ಎಲ್ಲ ಇದು ಟೇಬಲ್ ಗಿಬಲ್ ಎಲ್ಲ ಎತ್ಕೊಂಡೋಗರಾ? ಬುಕ್ ಓದ್ತಾ ಇರಂಗಿದ್ದೀರಿ ಎಕ್ಸಾಮ್ದು ಪ್ರಿಪೇರ್ ಆಗ್ತದೆ ಸರ್. ಎಕ್ಸಾಮ್ಗೆ ಯಾವ ಹಂಪು ಇಳಿಸ್ತಾ ಇಲ್ಲ, ಯಾವ ಕ್ಲೀನಿಂಗ್ ಮಾಡ್ತಾ ಇಲ್ಲ, ಕವಲೆ ಕ್ಲೀನಿಂಗ್ ಮಾಡ್ತಾ ಇಲ್ಲ. ಯಾವ ಸೈಟ್ಗೆ ಹೋಗವ್ರಪ್ಪ ನಿಮ್ ಇಂಜಿನಿಯರು? ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡವ್ರೆ. ತಗೊಳ್ರಿ ಫೋನು. ಎಲ್ಲ ನಾವು ಮಧ್ಯಾಹ್ನದಿಂದ ಮಾಡ್ತಾ ಇದೀವಿ, ನಾವು ಎಲ್ಲ ಸೈಟ್ ಹೋಗಿ ಬಂದಿದೀವಿ. ಸುಳ್ಳು ಹೇಳ್ತಾರಲ್ರಿ ನಿಮ್ ಅಧಿಕಾರಿಗಳೆಲ್ಲ. 12 ಗಂಟೆ ಇಲ್ಲ, ನೀರ್ ರೈತರಿಗೆ ನೀರ್ ಕೊಡ್ತಾ ಇಲ್ಲ, ಯಾವ ಕಾವಲೆನೂ ಕ್ಲೀನ್ ಮಾಡ್ತಾ ಇಲ್ಲ ನೀವು. ಯಾವ ಕೆಲಸನೂ ನಡೀತಾ ಇಲ್ಲ. ಯಾವ ಕೆಲಸ ಎಲ್ಲಿ ನಡೀತಾ ಇದೆ ಕೆಲಸ ಸಾಹೇಬ್ರು? ಮತ್ತೆ ಸೈಟ್ ನಲ್ಲಿ ಇದ್ರು ಸ್ವಿಚ್ ಆಫ್ ಮಾಡ್ಕೊತಾರೆ. ಯಾವ ಥಿಯೇಟರ್ ನಲ್ಲಿ ಪಿಕ್ಚರ್ ನೋಡ್ತಾವ್ರೆ ಚೆಕ್ ಮಾಡಿ. ಇಲ್ಲ ಎಲ್ಲೋ ಹೋಗಿರ್ಬೇಕು ಪಿಕ್ನಿಕ್, ಗರ್ಲ್ ಫ್ರೆಂಡ್ ಜೊತೆ ಹೋಗೋರ, ಫ್ಯಾಮಿಲಿ ಜೊತೆ ಹೋಗೋರ. ಮತ್ತೆ ಇನ್ನೇನ್ರಿ ಮಾಡ್ತಾರೆ ನಿಮ್ಮ ಅಧಿಕಾರಿಗಳು? ನಾನು ಎಷ್ಟೋ ಸರಿ ನಾನು ಇದಾಗ ಥಿಯೇಟರ್ ನಲ್ಲಿ ಸಿಕ್ಕವ್ರೆ ನಿಲ್ಕಂಡಣ ಸರ್. ರೇಸ್ ಕೋರ್ಸ್ ಅಲ್ಲಿ ಸರ್. ರೇಸ್ ಕೋರ್ಸು ಥಿಯೇಟರ್ ನಲ್ಲಿ ಸಿಗ್ತಾರೆ ನಿಮ್ ಸಾಹೇಬರುಗಳು. ಮಧ್ಯಾಹ್ನದಿಂದ ಟ್ರೈ ಮಾಡ್ತಾರೆ, 1 ಗಂಟೆಯಿಂದ ಟ್ರೈ ಮಾಡ್ತಾ ಇರೋದು ಫೋನ್. ನೀರಿಲ್ಲ, ಜನವರಗಳಿಲ್ಲ, ಏನಿಲ್ಲ, ನೀರು ವಿಶ್ವನಾಥಿ ಮಾಡಿ ಸರ್. ಹಾ? ಮಾಡಿ ಯಾರೋ ಸಂಬಂಧಪಟ್ಟ ಕರೀದು ಸರ್. ಯಾರು ಈಗ ನೋಡಿ ಬಂದ್ರು ಯಾರು ಸಾಹೇಬ್ರು ಬಂದಾಗ ಇಲ್ಲ ಅಂತ ಪಕ್ಕೆಗಳ ಕಡೆ ನೋಡ್ರೆ ಮಾತ್ರ ಎಲ್ಲಿ ಕೆಲಸ ಮಾಡ್ಬೋದು, ಎಲ್ಲಿ ನೀರು ಬಿಡ್ಸೋರೆ, ಎಲ್ಲೂ ಇಲ್ಲ ಅಣ್ಣ, ಎಲ್ಲ ಮೈಸೂರು. ಈಗ ಅಲ್ಲಿಂದ ಬಂದ್ವಲ್ಲ ಈಗ ಅಲ್ಲೇ ಬಂದಿದ್ದೀವಿ ಪೂರ್ತಿ. ಪಿಕ್ಚರ್